3-4 ತಿಂಗಳಿಂದ ಹಾಲು ಕಳಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಶುಚಿಯಾಗಿದೆ. ನಮಗೆ ಹಾಲು ತಗೊಬಂದು ಕೊಡೋದ್ರಿಂದ ನಮ್ಮ ಆಟಕ್ಕೆ ಪಾಠಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗಿದೆ. ಮೂಳೆ ಮತ್ತು ಹಲ್ಲುಗಳಿಗೆ ಬೇಕಾದಂಥ ಕ್ಯಾಲ್ಸಿಯಂ ಸಿಗುತ್ತೆ. ನಾನು 9th ಇರಬೇಕಾದ್ರೆ 40 kg ಇದ್ದೆ, ಆದರೆ ಈ ಹಾಲೆಲ್ಲ ಕುಡಿದು ಈಗ 45 kg ಆಗಿದ್ದೀನಿ ಸರ್. ಶ್ರೀ ಸಿದ್ದರಾಮಯ್ಯನವರ ಸರ್ಕಾರದ ಮತ್ತೊಂದು ಮಹತ್ವದ ಯೋಜನೆ ಕ್ಷೀರಧಾರೆ. ಈ ಯೋಜನೆ ಫಲಾನುಭವಿಗಳ ಮುಖದಲ್ಲಿ ನೆಮ್ಮದಿಯ ನಗುವನ್ನ ಚೆಲ್ಲಿದೆ. ಈ ಕ್ಷೀರಧಾರೆ ಯೋಜನೆಯಿಂದ ಅಸಂಖ್ಯಾತ ರೈತರು, ಪಶುಪಾಲಕರು ಆರ್ಥಿಕವಾಗಿ ಸಫಲರಾಗಿದ್ದಾರೆ. ಕರ್ನಾಟಕದಲ್ಲಿ ನಡೆದಿದೆ ಕ್ಷೀರ ಕ್ರಾಂತಿ. ಫಲಾನುಭವಿಗಳ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಕ್ಷೀರಭಾಗ್ಯ ಮಾಡಿರೋದ್ರಿಂದ ಮೊದಲು ನಮ್ಮಲ್ಲಿ 2 ಹಸು ಇತ್ತು. ಈಗ ನೀವು 4 ರೂಪಾಯಿ ಕೊಡೋದ್ರಿಂದ ಅದು ನೇರವಾಗಿ ಬ್ಯಾಂಕಿಗೆ ಬರ್ತಾ ಇದೆ. ನಾವು ಅದು ಹಣನ ಉಳಿತಾಯ ಮಾಡಿ ಅದರಿಂದ ನಾವು ಇನ್ನೂ ಒಂದು ಹಸು ತೊಗೊಂಡಿದ್ದೀವಿ. ಇವಾಗ ಹಾಲಿನ ಬಿಲ್ ಬರೋದು ಹಸುಗೆ ಮತ್ತು ಹಸು ತಿಂಡಿಗೆ ಮತ್ತು ನಮ್ಮ ಸಂಸಾರಕ್ಕೆ ಸರಿ ಹೋಗ್ತಿತ್ತು. ನೀವು ತುಂಬ ನಮ್ಗೆ ಸಂತೋಷ ಆಗಿದೆ. ನಮ್ಮ ರೈತರಿಗೆಲ್ಲ ನೀವು 4 ರೂಪಾಯಿ ಮಾಡಿದ್ರೆ ನಾವು ಆವಾಗಲೇ ತಗೊಳಲ್ವಾ, ಅದಲ್ಲೇ ಸೇವ್ ಆಗಿರುತ್ತೆ. ಅಂದ್ರೆ ಉಳಿಸಿದ ಹಣದಲ್ಲೇ ಒಂದು ಹಸು ತಗೊಂಡ್ರೆ, ಉಳಿಸಿದ ಹಣದಲ್ಲೇ ನಾವೊಂದು ಹಸು ತಗೊಂಡು ನಾವು ಇವಾಗ ಅದರಿಂದನೇ ಜೀವನ ಮಾಡ್ತಾ ಇದ್ದೀವಿ. ರೈತನನ್ನು ಬೆಳೆಸಿದರೆ, ನಮ್ಮ ರೈತನನ್ನು ಬೆಳೆಸಿದರೆ ದೇಶ ಬೆಳೆಯುವುದೋ, ದೇಶ ಬೆಳೆಯುವುದೋ. ಬೆಳೆಯೋ ಕೈ ರೈತನದು, ಬೆಳೆಯೋ ಕೈ, ಬೆಳೆಸೋ ಕೈ ಸರ್ಕಾರದ್ದು, ಬೆಳೆಸೋ ಕೈ, ಬೆಳೆಯೋ ಕೈ ರೈತರದು, ಬೆಳೆಯೋ ಕೈ, ಬೆಳೆಸೋ ಕೈ ಸರ್ಕಾರದ್ದು, ಬೆಳೆಸೋ ಕೈ. ರೈತರು ಬೆಳೆದಂಥ ಪದಾರ್ಥಗಳಿಗೆ ಒಂದು ಅವರಿಗೆ ಬೆಂಬಲ ಬೆಲೆ ಕೊಡೋದ್ರ ಮೂಲಕ ಅವರಿಗೆ ಅನ್ಯಾಯ ಆಗದೆ ರೀತಿಯಲ್ಲಿ, ನಷ್ಟ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಒಂದು. ಅವರಿಗೆ ರೋಗರಹಿತವಾದಂಥ ಬೀಜ ಸಿಗಬೇಕು, ಪೆಸ್ಟಿಸೈಡ್ ಸಿಗಬೇಕು, ಫರ್ಟಿಲೈಸರ್ ಸಿಗಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಅವ್ರಿಗೆ ಬೇಕಾದಾಗ ಸಾಲ ಸಿಗಬೇಕು, ಇದನ್ನು ಒದಗಿಸ್ತಕ್ಕಂಥದ್ದು. ಮತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಿಗಬೇಕು. 3ರಿಂದ 10 ಲಕ್ಷದವರೆಗೆ 3% ಸಾಲ, ಅಂದರೆ ಕಡಿಮೆ ದರದಲ್ಲಿ ಸಾಲ ಸಿಗಬೇಕು. ಅವರಿಗೆ ಅಫೋರ್ಡಬಲ್ ರೇಟ್ನಲ್ಲಿ ಸಿಗ್ತಕ್ಕಂಥದ್ದು ಮಾಡಬೇಕು. ಅದನ್ನು ಕೂಡ ಈಗ ಮಾಡಿದ್ದೀವಿ. ನಿರ್ಲಕ್ಷಿತ ಮಹಿಳೆಯರಿಗೆ ನಿರಂತರವಾದ ಸಾಂತ್ವನ. ವಿಚ್ಛೇದಿತ ಮತ್ತು ಅವಿವಾಹಿತ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎನ್ನುವ ಉದ್ದೇಶದಿಂದ ಮನಸ್ವಿನಿ ಎನ್ನುವ ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಜಾರಿಗೆ ತಂದಿದ್ದಾರೆ. ಯೋಜನೆ ಮನಸ್ವಿನಿ, ನೊಂದ ಮಹಿಳೆಯ ಬಾಳಿಗೆ ಸಂಜೀವಿನಿ ಮನಸ್ವಿನಿ. ಸಂಕಷ್ಟದಲ್ಲಿರುವ ಅವಿವಾಹಿತ ಮತ್ತು ವಿಚ್ಛೇದಿತ ಮಹಿಳೆಯರ ಆರ್ಥಿಕ ಭದ್ರತೆಗೆ ವಿನೂತನ ಯೋಜನೆ ಮನಸ್ವಿನಿ. ಆಮೇಲೆ ಮನಸ್ವಿನಿ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಮದುವೆ ಆಗದೆ ಇರತಕ್ಕಂಥ ಹೆಣ್ಮಕ್ಳು, ಡೆಸರ್ಟೆಡ್ ಇದ್ದಾರಲ್ಲ, ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು, ಅವ್ರಿಗೂ ಕೂಡ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತೇಳಿ 500 ರೂಪಾಯಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ನೊಂದವರ ನಗುವೆ ಸಮಾನ ಸಮಾಜದ ಅಡಿಪಾಯ. ನೊಂದವರು ನಕ್ಕರೆ, ನೊಂದವರು ನಕ್ಕರೆ, ನೊಂದವರು ನಕ್ಕರೆ, ನೊಂದವರು ನಕ್ಕರೆ ಸಮಾಜದ ನಗುವಿಗೆ ಶೋಭೆ. ಕಣ್ಣೊರೆಸೋ ಕೈ, ಕಣ್ಣೊರೆಸೋ ಕೈ. ಲಿಂಗ ಅಲ್ಪಸಂಖ್ಯಾತರಿಗೆ 500 ರೂಗಳ ಮಾಸಾಶನ. ಅಜ್ಜಿ ಅಜ್ಜಿ, ಆ ನೀರನ್ನ ಕುಡಿಬೇಡಿ, ಶುದ್ಧವಾದ ಈ ನೀರನ್ನ ಕುಡಿ. 2 ರೂಪಾಯಿಗೆ 25 ಲೀಟರ್ ಶುದ್ಧವಾದ ನೀರು. ಇದು ನಮ್ಮ ಗ್ರಾಮೀಣ ಜನತೆಗೆ ಕಾಳಜಿ ಹೊತ್ತ ಕರ್ನಾಟಕ ಸರ್ಕಾರದ ಕೊಡುಗೆ. ಶುದ್ಧವಾದ ಕುಡಿಯುವ ನೀರು ಪೂರೈಕೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಶುದ್ಧವಾದ ಕುಡಿಯೋ ನೀರು ಸಿಗಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಎಲ್ಲೆಲ್ಲಿ ಕುಡಿಯೋ ಶುದ್ಧವಾದ ನೀರು ಸಿಗ್ತಾ ಇಲ್ವೋ ಅಲ್ಲೆಲ್ಲ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳ ಈ ಪ್ರಯತ್ನದಿಂದ ಪ್ರತಿಯೊಬ್ಬರಿಗೂ ಮನೆ ಬಾಗಿಲಲ್ಲೇ ಶುದ್ಧ ನೀರು ಕುಡಿಯೋದಕ್ಕೆ ಸಿಗ್ತಾ ಇದೆ. ಮೊದಲು ನಮ್ಮ ಊರಲ್ಲಿ ನಲ್ಲಿಗಳಲ್ಲಿ ನೀರು ಬಿಡ್ತಿದ್ರು, ಬರಲಿಲ್ಲ ಅಂತಂದರೆ ಬಾವಿಲಿ ಬೋರ್ವೆಲ್ಲೆಲ್ಲ ತೊಗೊಬರ್ತಿದ್ವಿ. ಅದರಲ್ಲೆಲ್ಲ ತುಂಬ ಗಲೀಜಿರ್ತಿತ್ತು, ಹುಳಗಳು ಬರ್ತಿತ್ತು.
ಇದರಿಂದ ಮನೇಲಿ ಆರೋಗ್ಯ ಎಲ್ಲ ಕೆಡ್ತಿತ್ತು. ಇದರಿಂದ ನಾವು ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಸುರಿಯುವಂತಾಗ್ತಿತ್ತು. ನಮ್ಗೆ ಶುದ್ಧವಾದ ನೀರು ಫಿಲ್ಟ್ರ್ ಮಾಡಿ 1 ರೂಪಾಯಿಗೆ 10 ಲೀಟ್ರ್ ನೀರು ಕೊಡಕತ್ತಾರೆ. ಅಂದಿಂದ ಏನು ರೋಗ ಇಲ್ಲ, ಏನಿಲ್ಲ, ಒಟ್ಟು ಆರಾಮದೇವ್ರಿ. ಶ್ರೀಮಂತರು ಮಾತ್ರ ಮಿನರಲ್ ವಾಟರ್ಸ್ ಕುಡಿಬೇಕು ಅಂದರೆ ಹೆಚ್ಚಿನ ದುಡ್ಡು ಕೊಟ್ಟು ತಂದು ಉಪಯೋಗಿಸ್ತಿದ್ರು. ಸಾಮಾನ್ಯ ಜನರು ಈ ನೀರನ್ನ ಕನಸಾಗೇ ಇತ್ತು ಅವ್ರಿಗೆ. ಈ ಸರ್ಕಾರ ಮಾಡಿರೋದ್ರಿಂದ ಬಡ ಜನರು ಕೂಡ ಈ ನೀರನ್ನು ಉಪಯೋಗಿಸುವಂಥ ಸ್ಥಿತಿಯಲ್ಲಿ ಸರ್ಕಾರ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದೆ. ನಿಜವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಜನ ಮೆಚ್ಚೋ, ದೇವರು ಮೆಚ್ಚೋ ಕೆಲಸಗಳನ್ನೇ ಮಾಡಿದ್ದಾರೆ. ಅವರ ಜನಪರ ಕಾಳಜಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬರೀ ಅಷ್ಟೇ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಜನರ ಜೀವನ ಮಟ್ಟವನ್ನು ಹೆಚ್ಚಿಗೆ ಮಾಡಿ ನಾಡಿನ ಅಭಿವೃದ್ಧಿಯನ್ನ ಸಾಧಿಸುವಂತ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು. ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು. ನನಸಾಗಿದೆ ಇಲ್ಲಿ ಗಾಂಧಿ ಕನಸು, ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ನಿಜವಾಗಿದೆ ಇಲ್ಲಿ, ನಿಜವಾಗಿದೆ ಗ್ರಾಮ ಸ್ವರಾಜ್ಯ. ನಿಜವಾಗಿದೆ ಇಲ್ಲಿ, ನಿಜವಾಗಿದೆ ಗ್ರಾಮ ಸ್ವರಾಜ್ಯ. ಮೈದಾಳಿದೆ ಇಲ್ಲಿ, ಮೈದಾಳಿದೆ ಅಂತ್ಯಜರಾಭಿವೃದ್ಧಿ. ಮೈದಾಳಿದೆ ಇಲ್ಲಿ, ಮೈದಾಳಿದೆ ಅಂತ್ಯಜರಾಭಿವೃದ್ಧಿ. ಬಾಪು ಕಲ್ಪನೆಯ, ಬಾಪು ಕಲ್ಪನೆಯ ಮತೀಯ ಸಾಮರಸ್ಯ, ಮತೀಯ ಸಾಮರಸ್ಯ. ವರವಾಗಿದೆ ಇಲ್ಲಿ, ವರವಾಗಿದೆ, ವರವಾಗಿದೆ ಇಲ್ಲಿ, ವರವಾಗಿದೆ ಗಾಂಧೀಜಿ ಕನಸು. ಕರ್ನಾಟಕದಲ್ಲಿ ನನಸು, ಕರ್ನಾಟಕದಲ್ಲಿ ನನಸು. ನನಸಾಗಿದೆ ಇಲ್ಲಿ ಗಾಂಧಿ ಕನಸು, ನನಸಾಗಿದೆ ಇಲ್ಲಿ ಗಾಂಧಿ ಕನಸು. ನಗುವಾಗಿದೆ ಇಲ್ಲಿ, ನಗುವಾಗಿದೆ ಕ್ಷೀರಭಾಗ್ಯ. ಶಾಲಾ ಮಕ್ಕಳ ನಗುವಾಗಿದೆ ಕ್ಷೀರಭಾಗ್ಯ. ನೆಲೆಯಾಗಿದೆ ಇಲ್ಲಿ, ನೆಲೆಯಾಗಿದೆ ಅನ್ನಭಾಗ್ಯ. ನೆಲೆಯಾಗಿದೆ ಇಲ್ಲಿ ಹಸಿದವರ ಅನ್ನಭಾಗ್ಯ. ಮಹಾತ್ಮನ ಕನಸುಗಳು ಕೃಷಿ ಭಾಗ್ಯ, ರೈತ ಕಲ್ಯಾಣ, ಮಹಿಳಾ ಮೀಸಲಾತಿ. ಕಡ್ಡಾಯ ಇಲ್ಲಿ ಕಡ್ಡಾಯ, ಕರ್ನಾಟಕದಲ್ಲಿ ಕಡ್ಡಾಯ. ಮಹಿಳಾ ಮೀಸಲಾತಿ ಕಡ್ಡಾಯ, ಕರ್ನಾಟಕದಲ್ಲಿ ಕಡ್ಡಾಯ. ಗಾಂಧೀಜಿ ಕನಸು, ಕನಸು ಕರ್ನಾಟಕದಲ್ಲಿ ನನಸು. ಗಾಂಧೀಜಿ ಕನಸು, ಕರ್ನಾಟಕದಲ್ಲಿ ನನಸು. ಕೋಟ್ಯಂತರ ಜನ ಇದರ ಲಾಭ ಪಡಿತಾ ನಮ್ಮ ಸರ್ಕಾರ ಒಳ್ಳೆ ಸರ್ಕಾರ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರೊಳ್ಳೊಳ್ಳೆ ನಿರ್ಧಾರ. ಕಡು ಬಡವರಿಗೆಲ್ಲ ಉಚಿತ ಅಕ್ಕಿ ಸಿಗುವಂಗಾಯ್ತು. ಒಂದೇ ಹೊತ್ತಿದು ಊಟ 3
ಉಳುಕೊಂಗಾಯ್ತು. ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಕೃಷಿ ಗಣಿಯಾಯ್ತು. ಸಿಎಂ ಸಿದ್ದರಾಮಣ್ಣ, ಸಿಎಂ ಸಿದ್ದರಾಮಣ್ಣ, ನಿಂಬಳಗ ಜಯವಾಗ್ಲಣ್ಣ. ಈ ಸರ್ಕಾರ ಒಳ್ಳೆ ಸರ್ಕಾರ, ಇದ್ರದೊಳ್ಳೊಳ್ಳೆ ನಿರ್ಧಾರ. ರಾಜೀವ್ ಆರೋಗ್ಯ ಭಾಗ್ಯ, ಆಶ್ರಯ ಸಾಲ ಮನ್ನಾ, ರೈತ ಸೂರ್ಯ ನಮ್ಮ ಭಾಗ್ಯ, ಹಳ್ಳಿ ಹಳ್ಳಿಗೂ ಒಳ್ಳೆ ಸೌಲಭ್ಯ. ಅಕ್ಕ ವಿದ್ಯಾಸಿರಿ ಮ್ಯಾಟ್ರಿಕ್ ಮುಗಿಸಿ ಮುಂದೆ ಹೋದ ಹಿಂದುಳಿದವರಿಗೆ ತಿಂಗಳ 1500 ರೂಪಾಯಿನ ಬ್ಯಾಂಕ್ನ ಖಾತೆಗೆ ತುಂಬುತ್ತಾರೆ. ಅಕ್ಕ ನೀರಾವರಿ ಲಕ್ಷಾಂತರ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಹಂಚಿ ಬರ ಹಿಡಿದ ಜಿಲ್ಲೆಗಳ ಬಾಳ ಬಂಗಾರ ಮಾಡವ್ರೆ. ಪಶುಪಾಲನೆಗೆ ನೆರವು, ಕೃಷಿ ಸಾಲಕ್ಕೆ ಒತ್ತು, ಉನ್ನತ ಶಿಕ್ಷಣ ವೃದ್ಧಿ, ಅರಣ್ಯ ಪರಿಸರ ರಕ್ಷೆ. ಲಕ್ಷಾಂತರ ಉದ್ಯೋಗ ನಮ್ ಕೈಗಾರಿಕೆ ಕ್ಷೇತ್ರದಲ್ಲಿ, ನೂರಾರು ಬ್ರಿಡ್ಜುಗಳಾದವು ನಮ್ ಹೈವೇ ರಸ್ತೆಗಳಲ್ಲಿ. ಸಿಎಂ ಸಿದ್ದರಾಮಣ್ಣ, ಸಿಎಂ ಸಿದ್ದರಾಮಣ್ಣ, ನಿನ್ ಹೊಟ್ಟೆ ತಣ್ಣಗಿರಲಣ್ಣ.